ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಚೌಕಟ್ಟಿನೊಳಗೆ, ಸರ್ಕಾರದ ಚೌಕಟ್ಟಿನೊಳಗೆ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಇದು ಹೊರಗೆ ಬರಬೇಕಾಯ್ತು. ವಿಚಾರ ಬಂದಿರತಕ್ಕಂಥದ್ದು ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಅದನ್ನು ಬಗೆಹರಿಸ್ತಾರೆ, ಎಲ್ಲ ಸೇರಿ ಒಂದು ಅಂತಿಮವಾದ ತೀರ್ಮಾನ ತಗೋತಾರೆ. ಸ್ವಲ್ಪ ಆವೇಶದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡಿರ್ಬೋದು, ಅದು ಸರಿ ಹೋಗುತ್ತೆ. ಮಾತು ಕೊಟ್ಟಿದ್ರು ಹಿಂದೆ, ಬೆಂಗಳೂರು ನಾನು ಸಿಎಂ ಆದ್ರೆ ನಿಮಗೆ ಬೆಂಗಳೂರು ಖಾತೆ ಬಿಟ್ಕೊಡ್ತೀನಿ ಇರಬಹುದು. ಮಾತು ತಪ್ತಾ ಇದ್ದಾರೆ ಅಂತ ಅದು ಅದೇನು ನಡೆದಿದೆ ನಮಗೆ ವಿಚಾರ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬಾರ್ದು. ಕಾಂಗ್ರೆಸ್ನಲ್ಲಿ ಯಾಕೋ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದೇ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ. ಈಗ ಸಾಂದರ್ಭಿಕವಾಗಿ ಅವೆಲ್ಲ ಆಗ್ತವೆ, ಸಂದರ್ಭ ಬಂದಾಗ ಅದು ಆಗ್ತವೆ. ಅದನ್ನು ತಿದ್ಕೊಂಡು ಹೋಗೋದೇ ಪಕ್ಷದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಿರಿಯರೇನೇ ಅಸಮಾಧಾನಗಳು ವ್ಯಕ್ತಪಡಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪ ಅಂತವರು. ಏನಾಗ್ತಾ ಇದೆ? 48 ಗಂಟೆ ಕಳೆದಿಲ್ಲ, ಈಗಲೇ ಇಷ್ಟೊಂದು ಅಂತಂದ್ರೆ ಇವ್ರ ಸರ್ಕಾರ ಉಳಿಯಲ್ಲ ಅನ್ನುವಂಥದ್ದು ವಿರೋಧ. ಏನಾಗಲ್ಲ, ಅದು ಕನಸು ಕಾಣಕ್ಕೆ ಹೋಗಬೇಡಿ. ಸರ್ಕಾರ ಸುಭದ್ರವಾಗಿ 28ರವರೆಗೂ ಇರುತ್ತೆ. ಸುಭದ್ರವಾದ ಸರ್ಕಾರ ಕೊಡ್ತಾರೆ, ಯಾವುದೇ ರೀತಿ ಅನುಮಾನ ಬೇಡ, ಸುಭದ್ರವಾಗಿ ನಡೆಯುತ್ತೆ. ಅದರಲ್ಲಿ ಮುನಿಯಪ್ಪನವರು ಅಸಮಾಧಾನ ಮಾಡಿರೂ, ನಾನಾ ಅಸಮಾಧಾನ ಮಾಡಿರೂ, ಯಾರೇ ಅಸಮಾಧಾನ ಮಾಡಿರೂ ಸರ್ಕಾರ ಸುಭದ್ರವಾಗಿರುತ್ತೆ, ನಡೆಯುತ್ತೆ, ಏನೂ ಆಗಲ್ಲ. ಆಕಾಂಕ್ಷಿಗಳು ಎರಡನೇ ಪಟ್ಟಿನ ನೋಡ್ತಾ ಇದ್ದೀವಿ, ಸಿಗಬಹುದು ಅಂತ ಭಾವಿಸಿದ್ದೀವಿ. ಡೆಲ್ಲಿಗೂ ಹೋಗಿ ಬಂದಿದ್ದೀವಿ, ಇಲ್ಲೂ ಬಂದಿದ್ದೀವಿ. ನನಗೆ ಆಗಿದೆ, ಭರವಸೆ ಕೊಟ್ಟಿದ್ದಾರೆ, ಸಿಗುತ್ತೆ. ರಾಜಕೀಯದ ಲೆಕ್ಕಾಚಾರದಲ್ಲೂ ಹಾಸನ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಶಾಸಕ ಇರೋದ್ರಿಂದ ಪಕ್ಷದ ಸಂಘಟನೆ ದೃಷ್ಟಿಯಿಂದಲೂ ನಮಗೆ ಖಾತೆ ಪಾತೆ ಅವು ಎಲ್ಲ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮೊದಲು ಮಿನಿಸ್ಟ್ರು ಮಾಡಲಿ, ಆಮೇಲೆ ಖಾತೆ ಹುಡುಕ್ಯಾಡಲ್ಲ. ಮೊದಲೇ ಖಾತೆ ಹುಡುಕೊಂಡು ಹೋದ್ರೆ ಆಮೇಲೆ ಮಿನಿಸ್ಟ್ರು ಕೊಡ್ದವರೇ ಮಾಡ್ತೀರ, ಖಾತೆ ತಗೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.